ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್. ಇವತ್ತು ಇಸ್ರೇಲ್ನ ಗರ್ವಭಂಗ, ವಿಶ್ವವಿಖ್ಯಾತ ಇಸ್ರೇಲ್ನ ಐರನ್ ಡೋಮ್ ನ ಘೋರ ವೈಫಲ್ಯ. זה היציאה עדי. וואי, זה נראה כמו זיקוקים. ವೈಫಲ್ಯ ಭಾರಿ ಚರ್ಚೆ ನಡೀತಿತ್ತು. ಇಸ್ರೇಲ್ ಐರನ್ ಡೋಮ್ ಇದೆ, ಅದು ಇದೆ, ಇದು ಇದೆ. ಇಸ್ರೇಲ್ನ ಅನುಮತಿ ಇಲ್ಲದೆ ಒಂದು ಪಕ್ಷಿ ಕೂಡ ಇಸ್ರೇಲ್ನ ಆಕಾಶದಲ್ಲಿ ಹಾರಲು ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಎಲ್ಲ ಬಹಳ ಪ್ರಚಾರ ಇತ್ತು. ಈಗೇನಾಯಿತು? ಈಗ ಇರಾನ್ನ ಮಿಸೈಲ್ಗಳು ಡೈರೆಕ್ಟ್ ಹಿಟ್ ಮಾಡ್ತಿವೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಇರುವುದು, ಹೈಫಾ ಸಿಟಿ ಇರ್ಬೋದು, ಇನ್ನೊಂದು ಮತ್ತೊಂದು, ಎಲ್ಲೆಂದರಲ್ಲಿ ಈಗ ಇಸ್ರೇಲ್ನ ಫೋಟೋ ವಿಡಿಯೋಗಳು ನೋಡಿದರೆ ವರ್ಷಗಳ ಹಿಂದೆ ಗಾಜಾದಲ್ಲಿ ಹೇಗೆ ಇಸ್ರೇಲ್ ಬಾಂಬ್ ಹಾಕಿ ಸರ್ವನಾಶ ಮಾಡಿತ್ತು ಆ ರೀತಿ ಕಾಣ್ತಾ ಇದೆ. ಬಹುಶಃ ಅದಕ್ಕೆ ಕರ್ಮ ರಿಟರ್ನ್ ಅಂತ ಹೇಳಿದ್ರು. ಮುಖ್ಯವಾಗಿ ಇಸ್ರೇಲ್ನ ಅತ್ಯಾಧುನಿಕ ಐರನ್ ಡೋಮ್, ಇನ್ನು ಬೇರೆ ಬೇರೆ ರೀತಿಯ ಡೋಮ್ ವ್ಯವಸ್ಥೆ, ಕ್ಷಿಪಣಿಗಳನ್ನು ತಡೆಯುವ ವ್ಯವಸ್ಥೆ ಫೇಲ್ ಆಗಿದೆ ಹೇಗೆ? ಇರಾನ್ ಮುಂದೆ ಫೇಲ್ ಆಗಿದೆ ಹೇಗೆ? ಈಗ ಇಸ್ರೇಲ್ನ ಸುದ್ದಿಯೇ ಬರುತ್ತಿಲ್ಲ ಎಲ್ಲಿಯೂ. ಇರಾನ್ ಮತ್ತು ಅಮೆರಿಕದ ಸುದ್ದಿ ಬರುತ್ತೆ ಹೊರತು ಇಸ್ರೇಲ್ನ ಸುದ್ದಿಯೇ ಬರುತ್ತಿಲ್ಲ. ಇಸ್ರೇಲ್ ಏನಾಗ್ತಿದೆ, ಇಸ್ರೇಲ್ನಲ್ಲಿ ಯುದ್ಧ ಆಗ್ತಿದೆಯಾ, ಏನಾಗ್ತಿದೆ, ಇನ್ನೊಂದು ಮತ್ತೊಂದು ಯಾವುದಿಲ್ಲ. ಇರಾನ್ನ ಏನು ಸ್ಟ್ರಾಟಜಿ? ಇಸ್ರೇಲ್ನ ಐರನ್ ಡೋಮನ್ನು ಫೇಲ್ ಮಾಡೋಕ್ಕೆ ಇರಾನ್ ಬಳಸೋ ಸ್ಟ್ರಾಟಜಿ ಏನೇನು ಮಾಡಿತ್ತಂದರೆ, ಇರಾನ್ ಕೊನೆಗೆ ಈ ಕ್ಷಿಪಣಿಗಳನ್ನು ತಡೆಯುವ ವ್ಯವಸ್ಥೆ ಇದೆಯಲ್ಲ, ಐರನ್ ಡೋಮ್ ಅಂತ ವ್ಯವಸ್ಥೆ, ಅದನ್ನೇ ಹಿಟ್ ಮಾಡಿ ಅದಕ್ಕೆ ಕ್ಷಿಪಣಿ ಹೊಡೆದು ನಾಶ ಮಾಡಿತ್ತು ಇರಾನ್ ಮಾಡಿದ ಆ ಯುದ್ಧ ತಂತ್ರ ಏನು? ಬರೀ ಇಸ್ರೇಲ್ನಲ್ಲಿ ಮಾತ್ರ ಅಲ್ಲ, ಇರಾನ್ ಸುತ್ತಮುತ್ತ ಇರುವ ಅರಬ್ ರಾಷ್ಟ್ರಗಳಲ್ಲಿ ಇರುವ ಅಮೆರಿಕದ ನೌಕಾನೆಲೆ ಯುದ್ಧ ಏನೇನು, ಅಮೆರಿಕದ ಸೇನಾ ನೆಲೆ ಏನು ಇತ್ತು ಅಲ್ಲೆಲ್ಲ ಟಾಡ್ ಬ್ಯಾಂಟ್ರಿಯಾ, ಇನ್ನೊಂದು ಮತ್ತೊಂದು ಐರನ್ ಡೋಮ್ ಅಂತ ಮತ್ತೊಂದು ವ್ಯವಸ್ಥೆ, ಐರನ್ ಬೀಮ್, ಐರನ್ ಡೋಮ್, ಅದು ಇದು ಅಂತ ಎಲ್ಲ ವ್ಯವಸ್ಥೆಗಳನ್ನು ಪುಡಿಗಟ್ಟಿ ಈಗ ಡೈರೆಕ್ಟ್ ಹಿಟ್ ಮಾಡ್ತೀವಿ. ಅರಬ್ ರಾಷ್ಟ್ರದಲ್ಲಿರುವ ಅಮೆರಿಕದ ಸೇನಾ ನೆಲೆ ಮೇಲೆ ಈಗ ಇರಾನ್ ಡೈರೆಕ್ಟ್ ಹಿಟ್ ಮಾಡ್ತೀವಿ. ಇರಾನ್ ಯಾವ ರೀತಿ ಯುದ್ಧತಂತ್ರ ಸ್ಟ್ರಾಟಜಿ ಬಳಸಿತ್ತು? ಯಾವ ರೀತಿ ಅಂದರೆ, ಚೈನ್ನೊಳಗ ಹೆಣ್ಣು ದಾಳಿಯಾಗಿ ಜೇನೊಳಗೆ ಹಿಂಡು ದಾಳಿ, ಒಂದು ಜೇನನ್ನು, ಎರಡು ಜೇನನ್ನು, ಮೂರು ಜೇನನ್ನು ಆ ದಾಳಿಯನ್ನು ತಪ್ಪಿಸ್ಬೇಕು. ಹಿಂದಾಗಿ ಒಮ್ಮೆಲೆ ಜೇನನ್ನು ದಾಳಿ ಮಾಡಿದ್ರೆ ಏನು ತಪ್ಪಿಕೊಳ್ಳೋ ಸುಲಭ ಅಲ್ವಾ? ಇದೇ ಸ್ಟ್ರಾಟಜಿಯನ್ನು ಇರಾನ್ ಬಳಸಿತ್ತು. ಈ ಐರನ್ ಡೋಮ್ ಇಂದ ಇಂಟರ್ಸೆಪ್ಟೆಡ್ ಬೇರೆ ಬೇರೆ ರೀತಿಯ ಕ್ಷಿಪಣಿ ವ್ಯವಸ್ಥೆಗಳು ಏನಿದೆಯೋ ಅದನ್ನು ಕನ್ಫ್ಯೂಸ್ ಮಾಡಲು, ಅದರ ಸಾಮರ್ಥ್ಯವನ್ನು ಕುಂದಿಸಲು ಇರಾನ್ ಮಾಡಿದ್ದು ಮೊದಲು 106 ಸಂಖ್ಯೆಯಲ್ಲಿ ಡ್ರೋನ್, ಕಡಿಮೆ ಬೆಲೆಯ ಡ್ರೋನ್ಗಳನ್ನು ಇರಾನ್ ಇಸ್ರೇಲ್ ಮೇಲೆ, ಅಮೆರಿಕದ ಸೇನಾ ನೆಲೆಗಳ ಮೇಲೆ ಉಡಾಣ ಮಾಡಿ ಈ ಐರನ್ ಡೋಮ್, ಇಂಟರ್ಸೆಪ್ಟರ್, ಅದು ಇದು ಏನು ವ್ಯವಸ್ಥೆ ಇದೆಯೋ ಅದಕ್ಕೆ ಅದು ಡ್ರೋನ್ ಅಥವಾ ಕ್ಷಿಪಣಿ ಅಂತ ಕೇಳ್ತೀವಿ. ಅದಕ್ಕೆ ಗೊತ್ತಾಗೋದಿಲ್ಲ, ಅದು ಏನೋ ಶತ್ರುಗಳಿಂದ ಬರ್ತಾ ಇದೆ, ಅದನ್ನು ಹೊಡೆದಿರಿಸ್ಬೇಕು. ಅದು ಡ್ರೋನ್ನ ಹಿಂದೆ ಹೋಗ್ತಾರೆ. ಅದು
ಅದನ್ನು ಹೊಡೆದುರುಳಿಸ್ತದೆ. ಅದನ್ನು ಹೊಡೆದುರುಳಿಸುವ ಈ ನಡುವೆ ಕ್ಷಿಪಣಿಗಳು ಒಂದೇ ತೊಂದರೆ ಬರ್ತದೆ. ಟಾಮ್ ಅಂತ ಅಂದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಹಿಂಡು ದಾಳಿ ಸತತ ಈ ರೀತಿ 1, 5, 10 ಅದರಲ್ಲಿ ಇಂಟರ್ಸೆಪ್ಟ್ 7 ಕ್ಷಿಪಣಿ ಇದೆಯಾ ಅದರಲ್ಲಿ, ಈ ಐರನ್ ಮತ್ತು ಅದರೊಳಗೆ ಕ್ಷಿಪಣಿ ಇದೆ. ಅದು ಒಂದು ಸಮಯದಲ್ಲಿ ಒಂದೇ ತಾನೇ ಸ್ಫೋಟ ಆಗೋದು, ಒಂದನ್ನು ಮಾತ್ರ ತಡೆಯುವ ಸಾಮರ್ಥ್ಯ. ಅದಕ್ಕೂ ಅದರ ರೇಡಾರ್ ವ್ಯವಸ್ಥೆಗೆ ಸಿಗ್ನಲ್ ಕೊಡಬೇಕು. ಆ ಸಿಗ್ನಲ್ ಆದರೂ ಅದನ್ನು ಎನ್ಕ್ಯಾಶ್ ಮಾಡಿ ಅದರಿಂದ ಕ್ಷಿಪಣಿಯವರು ಹೊಡೆದು ಅದನ್ನು ಹೊಡಿಬೇಕು. ಯಾವುದು ಇರಾನಿಂದ ಬಂದ ಕ್ಷಿಪಣಿ. ಆ ರೀತಿ ಅಷ್ಟು ಸುಲಭ ಆಗೋದಿಲ್ಲ, ಸಮಯ ಹಿಡಿತದಾನೆ. ಕ್ಷಿಪಣಿ ಬರೋಕ್ಕೆ ಸಮಯ ಹಿಡಿತದ ಇಲ್ಲ ತಾನೆ. ಒಮ್ಮೆಲೆ ಕ್ಷಿಪಣಿ ಹೆಣ್ಣುಂಡಾಗಿ ಬಂದು ಈಗ ಐರನ್ ಡೋಮನ್ನು ಕನ್ಫ್ಯೂಸ್ ಮಾಡಿ ನೇರವಾಗಿ ದಾಳಿ ಮಾಡಿ. ಇದು ಇರಾನ್ನ ಯುದ್ಧ ತಂತ್ರ. ಇದನ್ನು ಇರಾನ್ ಕಳೆದ ವರ್ಷ ಇಸ್ರೇಲ್ ನಡುವೆ ಸಣ್ಣ ಮಟ್ಟ ಯುದ್ಧ ನಡೆಸಲ್ಲ, ಆಗ ಅರ್ಥೈಸಿಕೊಂಡಿದ್ದು ಇಸ್ರೇಲ್ ಮೇಲೆ ದಾಳಿ ನಡೆಸಬೇಕಾದ್ರೆ ಈ ರೀತಿಯ ಒಂದು ಸ್ಟ್ರಾಟಜಿ ಮಾಡಬೇಕು. ಒಮ್ಮೆಲೆ ಕಡಿಮೆ ಬೆಲೆಯ ಡ್ರೋನ್ಗಳು ಮತ್ತು ಉನ್ನತ ಮಟ್ಟದ ಕ್ಷಿಪಣಿಗಳು ಒಂದೇ ಬಾರಿ ಉಡಾವಣೆ ಮಾಡಿದರೆ ಅದನ್ನು ಇಂಟರ್ಸೆಪ್ಟರ್ ತಡೆಯುವ ಸಾಮರ್ಥ್ಯ ಈ ಐರನ್ ಡೋಮ್ ಅಥವಾ ಇಂಥ ಏನೇ ಕ್ಷಿಪಣಿ ಇರಬೇಕು ವ್ಯವಸ್ಥೆ ಇದೆಯೋ ಅದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ. ಈ ರೀತಿ ಜಗದ್ವಿಖ್ಯಾತವಾದ ಐರನ್ ಡೋಮ್ ಇಸ್ರೇಲ್ನ ಐರನ್ ಡೂಮ್ ಅಂತ ಇಸ್ರೇಲ್ನ ಮುಖಭಂಗ. ನೋಡೋಣ ಮುಂದಕ್ಕೆ ಏನಾಗ್ತದೆ. ನಮಸ್ಕಾರ.